ಸಿವಿಲೈಸೇಷನ್ಸ್. ಇಲ್ಲಿ ಕೊನೆಯ ಕ್ಲಾಸ್ನೊಳಗೆ ಅಂದರೆ ಈಗಾಗಲೇ ಮುಗಿದಿರ್ತಕ್ಕಂಥ ಕ್ಲಾಸ್ ಒಳಗೆ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅಂತಕ್ಕಂಥದ್ದನ್ನು ನೋಡಿದ್ದೀವಿ. ಇವತ್ತಿನ ದಿನ ಆಮೇಲೆ ಮೀನಿಂಗ್ ಆಫ್ ದಿ ಸಿವಿಲೈಸೇಷನ್ ಬಗ್ಗೆ ನೋಡಿದ್ದೀವಿ. ಆಮೇಲೆ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಗುರುತಿಸಿದ್ದೀವಿ. ಇವತ್ತಿನ ದಿನ ರಿವರ್ ವ್ಯಾಲೀಸ್ ದ ಕ್ರಾಡಲ್ಸ್ ಆಫ್ ಸಿವಿಲೈಸೇಷನ್. ನದಿ ಬಯಲು ಇದು ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರಿತೀವಿ. ಯಾವ ಕಾರಣಕ್ಕಾಗಿ ನದಿ ಬಯಲುಗಳನ್ನು ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರೆಯಲಾಗುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿನ ಅಧ್ಯಯನವನ್ನು ಮಾಡೋಣ ಅಂತ. ಮೋಸ್ಟ್ ಆಫ್ ದಿ ಸಿವಿಲೈಸೇಷನ್ಸ್ ಇನ್ ದ ವರ್ಲ್ಡ್ ಡೆವಲಪ್ಡ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ಸ್ ಅಂತ. ಇಲ್ಲಿ ಎಲ್ಲ ನಾಗರಿಕತೆಗಳು ಎಲ್ಲಿ ಬೆಳೆದು ಬಂದಿರ್ತಾವೆ ಅಂತ ಹೇಳಿದ್ರೆ, ಬಹಳಷ್ಟು ನಾಗರಿಕತೆಗಳು ಬೆಳೆದು ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ನದಿ ದಡದಲ್ಲಿಯೇ ಬೆಳೆದಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಯಾಕೆ ನದಿ ದಡದಲ್ಲಿನೇ ಬೆಳೀತಾವು ಅಂತ ಹೇಳಿದ್ರೆ, ದ ಪ್ಲೇಸಸ್ ವೇರ್ ಮ್ಯಾನ್ ಸೆಟಲ್ಡ್ ಫಸ್ಟ್ ವೇರ್ ನ್ಯಾಚುರಲಿ ದೋಸ್ ಪಾರ್ಟ್ ಆಫ್ ದ ವರ್ಲ್ಡ್ ವೇರ್ ದ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವಾಟರ್ ಅವೈಲೇಬಲ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಇರಿಗೇಷನ್. Wide and flat lands through which great rivers ran and had a warm climate. ಇಲ್ಲಿ ಹಲವಾರು ಕಾರಣಗಳಿಂದಾಗಿ ಮಾನವ ನದಿ ಬಯಲಿನಲ್ಲಿನೇ ನಾಗರಿಕತೆಗಳನ್ನು ರೂಪುಗೊಳಿಸ್ತಾನ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಫಲವತ್ತಾಗಿರ್ತಕ್ಕಂಥ ಮಣ್ಣು ಆಗಿರ್ಬೋದು, ಫಾರ್ ಇರಿಗೇಷನ್ ಪರ್ಪಸ್. ಇಲ್ಲಿ ಕೃಷಿಗಾಗಿ ಏನಾಗಿರ್ತೈತಿ ಅಂತೀರ, ಫಲವತ್ತಾದ ಮಣ್ಣು ಇರ್ತೈತಿ. ಆಮೇಲೆ ನೀರಾವರಿಗೆ ಮತ್ತು ಕುಡಿಯೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ದೊರೆಯುತ್ತಾ. ಅಷ್ಟೇ ಅಲ್ಲದೆ ಮಾನವ ಬದುಕಲು ಬೇಕಾಗಿರ್ತಕ್ಕಂಥ ಬೆಚ್ಚನೆಯ ವಾಯುಗುಣ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಈ ನದಿ ಬಯಲಿನಲ್ಲಿ ಸಿಗೋದನ್ನು ನಾವು ಕಾಣ್ಬೋದು ಅಂತ. ಸೊ ಸಾಮಾನ್ಯವಾಗಿ ಇವೆಲ್ಲ ನದಿ ಬಯಲಿನಲ್ಲೇ ದೊರೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಹೆಚ್ಚು ನಾಗರಿಕತೆಗಳು ನದಿ ದಡದಲ್ಲಿನೇ ಬೆಳೆಯೋದಕ್ಕೆ ಸಾಧ್ಯವಾಗಿರೋದನ್ನು ಕಾಣ್ಬೋದು ಅಂತ. ಮ್ಯಾನ್ ಅಪೇರ್ಡ್ ಅಬೌಟ್ 5.6 million years ago ಬಟ್ ಸ್ಟಾರ್ಟೆಡ್ ಸಿವಿಲೈಸ್ಡ್ ಲೈಫ್ 7,000 years ago ಅಂತ. ಮಾನವ ಭೂಮಿ ಮೇಲೆ ಕಾಣಿಸ್ಕೊಂಡಿದ್ದೆ ಯಾವಾಗ್ರಿ 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವ ಭೂಮಿ ಮೇಲೆ ಕಾಣಿಸ್ಕೊಂಡ್ರು ಸಹಿತ ಅಥವಾ ವಿಕಾಸ ಹೊಂದಿದ್ರು ಸಹಿತ ಅವನು ನಾಗರಿಕ ಜೀವನವನ್ನು ಪ್ರಾರಂಭಿಸಿದ್ದು, ಸಿವಿಲೈಸ್ಡ್ ಲೈಫ್ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಅಂತ ಹೇಳಿದ್ರೆ 7,000 ವರ್ಷಗಳ ಹಿಂದೆ ಅಂತ ಹೇಳಿ. ಅಂದ್ರೆ ಮಾನವ ಹುಟ್ಟಿದಾಗಿಂದ ನಾಗರಿಕತೆ ಜೀವನವನ್ನು ಪ್ರಾರಂಭಿಸಲಿಲ್ಲ. ಆತ ಆದಿ ಮಾನವನಾಗಿ ಶಿಲಾಯುಗದಲ್ಲಿ ಬದುಕಿದ ನಂತರದಲ್ಲಿ ಸಿವಿಲೈಸ್ಡ್ ಲೈಫನ್ನು ಡೆವಲಪ್ ಮಾಡ್ಕೊಂಡಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ಅದರಿಂದ ಈತ ನಾಗರಿಕ ಜೀವನವನ್ನು ಪ್ರಾರಂಭಿಸಿದ್ದು ಎಲ್ಲಿಂದ ಅಂತ ಹೇಳಿದ್ರೆ 7,000 ವರ್ಷಗಳ ಹಿಂದೆ ಅಂತ ಹೇಳಿ ಇತಿಹಾಸಕಾರರು ಅಂದಾಜು ಮಾಡಿರೋದನ್ನು ನಾವಿಲ್ಲಿ ಕಾಣ್ಬೋದು. ಸಿವಿಲೈಸ್ಡ್ ಮ್ಯಾನ್ ಮೇಡ್ ದ ಮೋಸ್ಟ್ ರಿಮಾರ್ಕೇಬಲ್ ಪ್ರೋಗ್ರೆಸ್ ಇನ್ ದ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಂತ ಹೇಳಿ. ಯಾವಾಗ ಮಾನವ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ್ನೋ, ನಾಗರಿಕತೆ ಪ್ರಾರಂಭವಾದಾಗಿನಿಂದ ಮನುಷ್ಯ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಉಲ್ಲೇಖಿಸಲು ಅರ್ಹವಾಗಿರ್ತಕ್ಕಂಥ ಹಲವಾರು ಪ್ರಗತಿಯನ್ನು ಅಂದರೆ ಹೆಚ್ಚು ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ನು ಈಜಿಪ್ಟ್, ಮೆಸೊಪೊಟೋಮಿಯಾ, ಇಂಡಿಯಾ, ಚೀನಾ ಎಕ್ಸೆಟ್ರಾ ವೇರ್ ದಿ ಫಸ್ಟ್ ಸೈಟ್ಸ್ ಆಫ್ ದಿ ಹ್ಯೂಮನ್ ಸೆಟಲ್ಮೆಂಟ್ಸ್ ಅಂತ. ಜಗತ್ತಿನ ಪ್ರಮುಖ ಪ್ರಾಚೀನ ನಾಗರಿಕತೆಗಳಾಗಿರ್ತಕ್ಕಂತಹ ಈಜಿಪ್ಟ್ ಆಗಿರ್ಬೋದು, ಮೆಸೊಪೊಟೋಮಿಯಾ ಆಗಿರ್ಬೋದು, ಸಿಂಧು, ಚೀನಾ ಮುಂತಾದವುಗಳು ಮಾನವನ ವಾಸದ ಮೊದಲ ತಾಣಗಳು ಅಂತ ಹೇಳಿ ನಾವು ಇವುಗಳನ್ನು ಗುರುತಿಸ್ತೀವಿ ಅಂತ. ಸೊ ದೀಸ್ ಸೈಟ್ಸ್ ಆಫ್ ದಿ ಹ್ಯೂಮನ್ ಸೆಟಲ್ಮೆಂಟ್, ಫಸ್ಟ್ ಸೈಟ್ಸ್ ಆಫ್ ದಿ ಹ್ಯೂಮನ್ ಸೆಟಲ್ಮೆಂಟ್ಸ್. ದೀಸ್ ಆರ್ ಈಜಿಪ್ಟ್, ಮೆಸೊಪೊಟೋಮಿಯಾ, ಸಿಂಧು ಆ್ಯಂಡ್ ಚೀನಾ. In these region, men first formed group to live together. ಈ ಪ್ರದೇಶಗಳಲ್ಲಿ ಮಾನವ ಮೊದಲು ಒಂದು ಗುಂಪನ್ನು ರಚನೆ ಮಾಡಿಕೊಂಡು ಏನು ಮಾಡಿದ ಅಂತ ಹೇಳಿದ್ರೆ ವಾಸ ಮಾಡೋದಕ್ಕೆ ಪ್ರಾರಂಭಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ಯಾವಾಗ ಮಾನವ ಗುಂಪು ಜೀವನವನ್ನು ಪ್ರಾರಂಭಿಸಿದ್ನೋ ಅಥವಾ ಕೃಷಿ ಚಟುವಟಿಕೆ ಪ್ರಾರಂಭವಾದ ಮೇಲೆ ಒಂದೆಡೆ ನೆಲೆಸೋದಕ್ಕೆ ಪ್ರಾರಂಭ ಮಾಡಿದ್ನೋ ಅಲ್ಲಿ ಗ್ರಾಮಗಳು ಉದಯಿಸಿದ್ವು, ನಂತರ ಅವು ನಗರಗಳಾಗಿ ಮಾರ್ಪಟ್ಟಿರೋದನ್ನು ನಾವು ಕಾಣ್ಬೋದು ಅಂತ. ಸೊ ಇಲ್ಲಿ ಮೊದಲು ಗುಂಪುಗಳನ್ನು ರಚನೆ ಮಾಡಿಕೊಂಡು ವಾಸ ಮಾಡೋದಕ್ಕೆ ಪ್ರಾರಂಭಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ವ್ಯಾಲೀಸ್ ಆಫ್ ದ ರಿವರ್ ಲೈಕ್ ನೈಲ್, Euphrates and Tigris, Indus, Huangho, Ganges, the Sikyang, etc. have helped the great civilization to flourish. ಇಲ್ಲಿ ನದಿ ತೀರಗಳಲ್ಲಿ ಮಾನವ ವಾಸ ಅಂದರೆ ಗುಂಪುಗಾರಿಕೆ ಜೀವನವನ್ನು ನಡೆಸಿದ. ಆಮೇಲೆ ನದಿ ತೀರಗಳನ್ನು ಯಾಕೆ ನಾವು ನಾಗರಿಕತೆಗಳ ತೊಟ್ಟಿಲು ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ, ನೈಲ್ ನದಿ ಆಗಿರ್ಬೋದು, ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿ ಬಯಲುಗಳಾಗಿರ್ಬೋದು, ಸಿಂಧು ಬಯಲು, ಹುವಾಂಗೋ, ಯಾಂಗ್, ಸಿಕಿಯಾಂಗ್ ನದಿ ಬಯಲುಗಳು ಇವೆಲ್ಲವುಗಳು ಏನಾಗಿದ್ವು ಅಂತ ಹೇಳಿದ್ರೆ ಮಹಾನ್ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಇಲ್ಲಿ ಮಹಾನ್ ನಾಗರಿಕತೆಗಳು ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತ. ದ ಹಿಸ್ಟೋರಿಯನ್ಸ್ ಆರ್
ಫೇಸಿಂಗ್ ಡಿಫಿಕಲ್ಟೀಸ್ ಇನ್ ಫಿಕ್ಸಿಂಗ್ ದ ಡೆಫಿನೆಟ್ ಏಜ್ ಆಫ್ ದಿ ಸಿವಿಲೈಸೇಷನ್ಸ್. ಇಲ್ಲಿ ಇತಿಹಾಸಕಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾಗರಿಕತೆಯ ನಿರ್ದಿಷ್ಟ ಕಾಲಮಾನವನ್ನು ಗುರುತಿಸೋದಕ್ಕೆ ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ವಿ ಆರ್ ಅನೇಬಲ್ ಟು ಅಸರ್ಟ್ ವಿಚ್ ವಾಸ್ ದಿ ಫಸ್ಟ್ ಕ್ರಾಡಲ್ ಆಫ್ ಸಿವಿಲೈಸೇಷನ್. ಈ ಯಾವ ಕಾಲಘಟ್ಟದಲ್ಲಿ ಯಾವ ನಾಗರಿಕತೆ ಬೆಳೆದು ಬಂತು ಅಥವಾ ಯಾವ ನದಿ ಬಯಲಿನಲ್ಲಿ ಯಾವ ನಾಗರಿಕತೆ ಇಂತಿಷ್ಟೇ ಕಾಲದಲ್ಲಿ ಬೆಳವಣಿಗೆ ಹೊಂತು ಅನ್ನೋದು ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳು ಇರೋದ್ರಿಂದ ನದಿ ಕಣಿವೆಯ ನಾಗರಿಕತೆಯ ಮೊದಲ ತೊಟ್ಟಿಲು ಯಾವುದು ಅಂತ ಹೇಳಿ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ ಅಂತಲೇ ನಾವಿಲ್ಲಿ ಹೇಳ್ಬೋದು ಅಂತ. ಸೊ ಈ ರೀತಿಯಾಗಿ ನದಿ ಏನಾಗಿರ್ತೈತ್ರಿ, ಫಲವತ್ತಾಗಿರ್ತಕ್ಕಂಥ ಮಣ್ಣು, ನೀರು, ಮಾನವನಿಗೆ ಬೇಕಾಗಿರ್ತಕ್ಕಂಥ ಬೆಚ್ಚನೆಯ ವಾತಾವರಣ ಮತ್ತು ಫಲವತ್ತಾದ ಭೂಮಿಯನ್ನು ನದಿ ಬಯಲು ಒದಗಿಸಿರೋದ್ರಿಂದ ಇದನ್ನು ನಾವು ನದಿ ಬಯಲುಗಳನ್ನು ನಾಗರಿಕತೆಯ ತೊಟ್ಟಿಲು ಅಂತ ಹೇಳಿ ಕರೆಯೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ದಿ ಫ್ಯಾಕ್ಟರ್ಸ್ ದಟ್ ಹೆಲ್ಪ್ ದ ಗ್ರೋತ್ ಆಫ್ ಸಿವಿಲೈಸೇಷನ್. ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾಗಿರ್ತಕ್ಕಂಥ ಅಂಶಗಳು ಏನು ಸಹಾಯಕವಾಗ್ಯಾವು? ಈ ನದಿ ಬಯಲೊಳಗನೆ ನಾಗರಿಕತೆ ಬೆಳೆಯೋದಕ್ಕೆ ಕಾರಣ ಅಂತ ನೋಡಿದ್ವಿ. ಆದರೆ ಈ ಫ್ಯಾಕ್ಟರ್ಸ್ ಯಾವ ಅಂಶಗಳೇನಾಗ್ಯಾವ ಅಂತ ಹೇಳಿದ್ರೆ ಮಾನವ ನಾಗರಿಕತೆ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಡೆಪಾಸಿಷನ್ ಆಫ್ ಫರ್ಟೈಲ್ ಅಲುವಿಯಲ್ ಸಾಯಿಲ್ ಕಾಸ್ಡ್ ಬೈ ದ ರಿವರ್ ಫ್ಲಡ್ಸ್ ಅಂತ. ಇಲ್ಲಿ ಪ್ರವಾಹ ಯಾವಾಗ ಬರ್ತೈತಲ್ಲ, ಫ್ಲಡ್ ಟೈಮ್, ಪ್ರವಾಹದ ಸಮಯದಲ್ಲಿ ನದಿಗಳು ತಮ್ಮ ಎರಡೂ ಬದಿಗಳಲ್ಲಿ ಅಂದರೆ ಇಕ್ಕೆಲಗಳಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಂಚಯಿಸಿದಂಥ ಫಲವತ್ತಾದ ಮಣ್ಣು ಏನಾಗಿರ್ತೈತಿ ಅಂತ ಹೇಳಿದ್ರೆ ಕೃಷಿಗೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಮಣ್ಣಾಗಿರ್ತೈತಿ. ಸೊ ಹಾಗಾಗಿ ಪ್ರವಾಹದ ಸಮಯದಲ್ಲಿ ನದಿಗಳ ಇಕ್ಕೆಲದಲ್ಲಿ ಸಂಗ್ರಹಿಸಿದಂಥ ಫಲವತ್ತಾದ ಮಣ್ಣು ಸಹಿತ ಏನಾಗೈತಿ ಅಂತ ಹೇಳಿದ್ರೆ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಕಂಟಿನ್ಯೂಸ್ ಆ್ಯಂಡ್ interrupted supply of water for irrigation and domestic purposes ಅಂತ. ಸಾಮಾನ್ಯವಾಗಿ ಕೃಷಿ ಮತ್ತು ಗೃಹ ಬಳಕೆಗೆ ತಡೆರಹಿತವಾಗಿರ್ತಕ್ಕಂಥ ನಿರಂತರ ನೀರಿನ ಸರಬರಾಜು ಎಲ್ಲಿರ್ತೈತೆ ಅಂತ ಹೇಳಿದ್ರೆ ನದಿ ದಡದಲ್ಲಿ ಅಥವಾ ನದಿ ಬಯಲಿನಲ್ಲಿ ಇರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಫೇವರೇಬಲ್ ಕ್ಲೈಮೇಟ್ ಜನರಲಿ ಫೌಂಡ್ ಆನ್ ದ ರಿವರ್ ವ್ಯಾಲಿ ಅಂತ. ಸಾಮಾನ್ಯವಾಗಿ ಮಾನವನಿಗೆ ವಾಸಿಸಲು ಯೋಗ್ಯವಾಗಿರ್ತಕ್ಕಂತಹ ವಾಯುಗುಣವನ್ನು ಯಾವುದು ಒದಗಿಸಿಕೊಡ್ತೈತ್ರಿ? ನದಿ ಬಯಲುಗಳು ಒದಗಿಸಿಕೊಡೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಪ್ಲೆಂಟಿ ಆಫ್ ಫುಡ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫಾರ್ ಮೆನ್ ಆ್ಯಂಡ್ ಫಾಡರ್ ಫಾರ್ ದೇರ್ ಆ್ಯನಿಮಲ್ಸ್ ಅಂತ. ಮಾನವನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಲಭ್ಯವಾಗೋದನ್ನು ಕಾಣ್ಬೋದು. ಧಾನ್ಯಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಇವೆಲ್ಲವೂ ಆತನಿಗೆ ಮತ್ತು ಆತನ ಸಾಕು ಪ್ರಾಣಿಗಳಿಗೆ ವಿಪುಲವಾಗಿರ್ತಕ್ಕಂಥ ಅಥವಾ ಹೆಚ್ಚು ಆಹಾರ ಎಲ್ಲಿ ದೊರೆತೈತಿ ಅಂತ ಹೇಳಿದ್ರೆ ನದಿ ಬಯಲುಗಳಲ್ಲಿ ದೊರೆಯೋದನ್ನು ನಾವು ಕಾಣ್ಬೋದು. ಅಷ್ಟೇ ಅಲ್ಲದೆ ಆತನ ಸಾಕು ಪ್ರಾಣಿಗಳಿಗೆ ಅಗತ್ಯವಾಗಿರ್ತಕ್ಕಂಥ ಮೇವು ಸಹಿತ ಎಲ್ಲಿ ಸಿಗ್ತೈತಿ ಅಂತ ಹೇಳಿದ್ರೆ ನದಿ ದಡದಲ್ಲಿ ಸಿಗೋದನ್ನು ನಾವು ಕಾಣ್ಬೋದು ಅಂತ. ರಿವರ್ ವ್ಯಾಲೀಸ್ ಹೆಲ್ಪ್ ಫಿಶಿಂಗ್. ಇಲ್ಲಿ ನದಿ ಬಯಲಿನಲ್ಲಿ ಕೇವಲ ಕೃಷಿಯನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಇನ್ನಿತರ ಉದ್ಯೋಗವಾಗಿರ್ತಕ್ಕಂಥ ಮೀನುಗಾರಿಕೆಗೂ ಸಹಿತ ಏನಾಗೈತೆ ಅಂತ ಹೇಳಿದ್ರೆ ನದಿ ಬಯಲು ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಿಕೊಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ದೇ ಹೆಲ್ಪ್ ದ ಗ್ರೋತ್ ಆಫ್ ಟ್ರೇಡ್ ಆ್ಯಂಡ್ ಕಮ್ಯುನಿಕೇಷನ್ ಬೈ ಪ್ರೊವೈಡಿಂಗ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ನದಿಗಳು ಆಂತರಿಕ ಜಲಮಾರ್ಗವನ್ನು ಒದಗಿಸಿರೋದ್ರಿಂದ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ಅನುಕೂಲಕರವಾಗಿರೋದನ್ನು ನಾವು ಕಾಣ್ಬೋದು. ಜಲಮಾರ್ಗದ ಮೂಲಕ ಬೈ ಬೋಟ್ ಆಗಿರ್ಬೋದು ಅಥವಾ ಇಲ್ಲಿ ದೊಡ್ಡ ದೊಡ್ಡ ಜಲ ಇದಾಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಈ ಜಲಮಾರ್ಗಗಳು ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಪಾರ ಮತ್ತು ಇನ್ನಿತರ ಪ್ರದೇಶಗಳೊಂದಿಗೆ ಸಂಪರ್ಕಕ್ಕೆ ಇದು ಏನು ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಅನುಕೂಲ ಮಾಡಿಕೊಟ್ಟಿರೋದನ್ನು ನಾವು ಕಾಣ್ಬೋದು ಅಂತ. ಸೊ above factors reduce the burden of man in wandering for food and risk of life ಅಂತ. ಈ ಮೇಲ್ಕಾಣಿಸಿದ ಎಲ್ಲ ಅಂಶಗಳು ಮಾನವ ಆಹಾರಕ್ಕಾಗಿ ಅಲೆದಾಟವನ್ನು ಮಾಡ್ತಾ ಇದ್ದಲ್ಲ ಮತ್ತು ಆ ಸಮಯದಲ್ಲಿ ಬೇರೆ ಪ್ರಾಣಿಗಳಿಂದ ಅಪಾಯಕ್ಕೆ ಒಳಗಾಗ್ತಾ ಇದ್ದಲ್ಲ, ಅಂತಹ ರಿಸ್ಕ್ಗಳನ್ನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಡಿಮೆ ಮಾಡಿರೋದನ್ನು, ಅಂತಹ ಅಪಾಯವನ್ನು ಈ ನದಿ ಬಯಲುಗಳು ಕಡಿಮೆ ಮಾಡಿರೋದನ್ನು ನಾವು ಕಾಣ್ಬೋದು. ಯಾಕಂದರೆ ಒಂದೆಡೆ ನೆಲೆಸ್ತಾ ಇದ್ದಾನೆ ಅಂದರೆ ಅಲ್ಲಿ ಅವನಿಗೆ ಆಗಿರ್ತಕ್ಕಂಥ ಒಂದು ರಕ್ಷಣೆಗಾಗಿ ಒಂದು ಮನೆ ಕಟ್ಕೋತಾನೆ. ಸೊ ಮನೆಯಲ್ಲಿರೋದ್ರಿಂದ ಯಾವುದೇ ಪ್ರಾಣಿಗಳು ಆತನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಆಮೇಲೆ ತಾನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತನ್ನ ಆಹಾರ ಸಂಗ್ರಹಣೆಗಾಗಿ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸಹಿತ ಅಲ್ಲಿ ಬರೋದಿಲ್ಲ. ಯಾಕಂದರೆ ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಆ ಫಲವತ್ತಾದ ಭೂಮಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಐತ್ರಿ, ಬೆಳೆಯೋದಕ್ಕೆ ಸಾಧ್ಯ ಐತಿ ಅಂತ. There is a strong argument that men become more civilized if they have leisure to the creative work ಅಂತ. ಇಲ್ಲಿ ಒಂದು ವಾದ ಐತಿ. ಏನು ವಾದ ಅಂತ ಹೇಳಿದ್ರೆ
ಮನುಷ್ಯರು ರಚನಾತ್ಮಕ ಕಾರ್ಯ ಮಾಡಲು ಸಿಗುವ ಹೆಚ್ಚಿನ ವಿರಾಮದ ವೇಳೆಯೇ ನಾಗರಿಕತೆಯ ವಿಕಾಸಕ್ಕೆ ಪ್ರಮುಖ ಕಾರಣ. ಈಗ ಮೊದಲು ಮಾನವ ಅಲೆಮಾರಿ ಮಾನವ ಆಗಿದ್ದ. ಆತ ಆಹಾರ ಸಂಗ್ರಹಣೆಗಾಗಿ ಅಥವಾ ಆಹಾರವನ್ನ ಒಟ್ಟುಗೂಡಿಸೋ ಸಲುವಾಗಿ ಏನ್ ಮಾಡ್ತಿದ್ರಿ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಹೆಚ್ಚು ಸಮಯವನ್ನ ವ್ಯಯ ಮಾಡ್ತಾ ಇದ್ದ. ಆತನಿಗೆ ವಿಶ್ರಾಂತಿ ಅನ್ನೋದೇ ಸಿಗ್ತಾ ಇರಲಿಲ್ಲ. ಆದ್ರೆ ಯಾವಾಗ ಮಾನವ ಒಂದೆಡೆ ನೆಲೆಸೋದಕ್ಕೆ ಪ್ರಾರಂಭಿಸಿದ್ನೋ, ತನಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನ ತಾನೇ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ನೋ, ಆವಾಗ ಆತನಿಗೆ ಹೆಚ್ಚು ಸಮಯ ವಿಶ್ರಾಂತಿ ಪಡೆಯೋದಕ್ಕೆ ಸಾಧ್ಯ ಆಯಿತು. ಆ ವಿಶ್ರಾಂತಿ ಸಮಯದಲ್ಲಿ ಆತ ಯೋಚಿಸೋದಕ್ಕೆ ಪ್ರಾರಂಭ ಮಾಡಿದ. ಆವಾಗ ಹೆಚ್ಚು ರಚನಾತ್ಮಕ ಕಾರ್ಯಗಳನ್ನ ಮಾಡೋದಕ್ಕೆ ಇದೇನಾಯ್ತು ಅಂತ ಹೇಳಿದ್ರೆ ಸಹಾಯಕವಾಗಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. It is certain that river valley provided them food in plenty and sufficient leisure to develop civilizations ಅಂತ. ಇಲ್ಲಿ ಈ ಹಿನ್ನೆಲೆಯಲ್ಲಿ ನದಿ ಬಯಲುಗಳು ಸಾಕಷ್ಟು ಆಹಾರ ಮತ್ತು ವಿರಾಮವನ್ನು ಒದಗಿಸಿಕೊಟ್ಟಿರೋದನ್ನು ನಾವಿಲ್ಲಿ ಕಾಣಬಹುದು ಅಂತ. ಇದರಿಂದನೇ ನಾಗರಿಕತೆ ಬೆಳವಣಿಗೆಗೆ ಇದು ಸಹಾಯಕವಾಗಿರೋದನ್ನು ನಾವು ಕಾಣಬಹುದು. Men invented metals, made tools, were able to cultivate the land, built buildings in the wood and stone, prepared vessels, boats, weapons, furniture, clothing, jewelry and many other things ಅಂತ. ಯಾವಾಗ ಮಾನವ ವಿಚಾರ ಮಾಡೋದಕ್ಕೆ ಪ್ರಾರಂಭಿಸಿದ್ನೋ ಅಲ್ಲಿ ರಚನಾತ್ಮಕ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದ ಅಂತ. ಮಾನವ ನಂತರ ಲೋಹಗಳನ್ನು ಶೋಧನೆ ಮಾಡಿದ. ಶಿಲಾಯುಗದಿಂದ ನಾವು ಲೋಹ ಯುಗಕ್ಕೆ ಯಾವಾಗ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ, ಮಾನವ ಯಾವಾಗ ಲೋಹವನ್ನು ಕಂಡುಕೊಂಡು ಆವಾಗ ಲೋಹ ಯುಗಕ್ಕೆ ಪ್ರವೇಶ ಪಡಿತೀವಿ ಅಂತ. ಸೊ ಇಲ್ಲಿ ಮಾನವ ಲೋಹಗಳನ್ನು ಶೋಧಿಸಿದ. ಅದರ ಜೊತೆಗೆ ಆ ಲೋಹಗಳಿಂದ ಉಪಕರಣಗಳನ್ನು ತಯಾರಿಸೋದಕ್ಕೆ ಪ್ರಾರಂಭಿಸಿದ. ಆಮೇಲೆ ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಪ್ರಾರಂಭಿಸಿದ. ಆ ಉಪಕರಣಗಳನ್ನು ಉಪಯೋಗಿಸಿಕೊಂಡು ನಂತರ ಕಟ್ಟಿಗೆ ಮತ್ತು ಕಲ್ಲುಗಳನ್ನು ಬಳಸಿಕೊಂಡು ತನಗೆ ಬೇಕಾಗಿರ್ತಕ್ಕಂಥ ವಾಸಕ್ಕೆ ಗುಡಿಸಲು ಮತ್ತು ಕಟ್ಟಡಗಳನ್ನು ನಿರ್ಮಿಸೋದಕ್ಕೆ ಪ್ರಾರಂಭಿಸಿದ. ಆಮೇಲೆ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಆಯುಧಗಳನ್ನು ತಯಾರು ಮಾಡಿದ. ತನಗೆ ಬೇಕಾಗಿರ್ತಕ್ಕಂಥ ಆಹಾರ ಬೇಯಿಸಿಕೊಳ್ಳೋದಕ್ಕೆ ಪಾತ್ರೆಗಳನ್ನು ತಯಾರು ಮಾಡಿದ. ಆಮೇಲೆ ದೋಣಿಗಳನ್ನು ನಿರ್ಮಿಸಿದ. ಬಟ್ಟೆ, ಹೊದಿಕೆ, ಪೀಠೋಪಕರಣ, ಆಭರಣ ಮುಂತಾದವುಗಳನ್ನು ತಯಾರಿಸೋದಕ್ಕೆ ಈತ ಪ್ರಾರಂಭಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ಸೊ ಯಾವಾಗ ಮಾನವನಿಗೆ ಹೆಚ್ಚು ವಿಶ್ರಾಂತಿ ದೊರೆಯೋದಕ್ಕೆ ಪ್ರಾರಂಭ ಆಯಿತು, ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಹಲವಾರು ರಚನಾತ್ಮಕ ಕಾರ್ಯಗಳೇನಾದವು ಅಂತ ಹೇಳಿದ್ರೆ ಮಾನವನಿಂದ ಆಗಲ್ಪಟ್ಟು ಅಂತ. ಇನ್ನು ನಾಗರಿಕತೆಯ ಲಕ್ಷಣಗಳು ಅಂತ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸಿವಿಲೈಸೇಷನ್. Group of people having a specific livelihood and specific settlement patterns ಅಂತ. ಇಲ್ಲಿ ನಿರ್ದಿಷ್ಟ ಜೀವನ ಉಪಾಯವನ್ನು ಮತ್ತು ನಿಶ್ಚಿತವಾದ ವಾಸದ ನೆಲೆಗಳನ್ನು ಹೊಂದಿರತಕ್ಕಂಥ ಒಂದು ಜನಸಮೂಹಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನಾಗರಿಕ ಜನಸಮೂಹ ಅಥವಾ ನಾಗರಿಕತೆ ಬೆಳೆದಿದೆ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಜೀವನೋಪಾಯವನ್ನು ಮತ್ತು ನಿಶ್ಚಿತ ವಾಸದ ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಜನಸಮೂಹಕ್ಕೆ ನಾವೇನಂತ ಕರಿತೀವಿ, ನಾಗರಿಕತೆ ಅಂತ ಹೇಳಿ ಕರಿತೀವಿ ಅಂತ. ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಅ ಸ್ಪೆಸಿಫಿಕ್ ಪ್ಯಾಟರ್ನ್ ಆಫ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಕೇವಲ ಒಂದು ಗುಂಪು ಇದ್ರೆ ಸಾಲುವುದಿಲ್ಲ, ಅಲ್ಲಿ ನಿರ್ದಿಷ್ಟ ವಿಧಾನವನ್ನು ಹೊಂದಿರತಕ್ಕಂಥ ಅಥವಾ ಆಡಳಿತ ಒಂದೇ ರೂಪದ ಆಡಳಿತವನ್ನು ಹೊಂದಿರತಕ್ಕಂಥ ಒಂದು ಜನಸಮೂಹ ಅಲ್ಲಿ ಏನಾಗಿರ್ಬೇಕ್ರಿ ಅಸ್ತಿತ್ವದಲ್ಲಿ ಇರಬೇಕಾಗುತ್ತೆ ಅಂತ. ಗ್ರೂಪ್ ಆಫ್ ಪೀಪಲ್ ಹ್ಯಾವಿಂಗ್ ಅ ಸ್ಪೆಸಿಫಿಕ್ ಸೋಷಿಯಲ್ ಪ್ಯಾಟರ್ನ್ ಆ್ಯಂಡ್ ಯೂನಿಕ್ ಕಲ್ಚರಲ್ ಟ್ರೇಡ್ಸ್ ಅಂತ. ಇಲ್ಲಿ ವಿಶಿಷ್ಟ ಸಾಮಾಜಿಕ ಪದ್ಧತಿ ಮತ್ತು ಸಾಂಸ್ಕೃತಿಕ ಕುರುಹುಗಳನ್ನು ಹೊಂದಿರತಕ್ಕಂಥ ಒಂದು ಜನಸಮೂಹ ಏನು ಮಾಡಬೇಕಾಗುತ್ತೆ, ಅಲ್ಲಿ ಇರಬೇಕಾಗುತ್ತೆ ಅಂತ. ಒಂದು ವಾಸಯೋಗ್ಯವಾಗಿರ್ತಕ್ಕಂತಹ ವಾಸನೆಲೆ ಹೊಂದಿರಬೇಕು, ಮತ್ತೊಂದು ನಿರ್ದಿಷ್ಟ ಆಡಳಿತ ವಿಧಾನವನ್ನು ಹೊಂದಿರಬೇಕು, ಮತ್ತು ನಿರ್ದಿಷ್ಟ ಸಾಮಾಜಿಕ ಪದ್ಧತಿ ಮತ್ತು ಸಂಸ್ಕೃತಿಯನ್ನು ಹೊಂದಿರಬೇಕು ಅಂತ. ಮ್ಯಾನ್ ಡ್ಯೂರಿಂಗ್ ಏಜಸ್ ಇನ್ವೆಂಟೆಡ್ ವೇರಿಯಸ್ ಮೆಟಲ್ಸ್ ಆ್ಯಂಡ್ ಲರ್ನ್ ದೇರ್ ಯೂಸಸ್ ಅಂತ. ಇಲ್ಲಿ ಮಾನವ ಹಲವಾರು ಯುಗಗಳಲ್ಲಿ ಲೋಹಗಳನ್ನು ಶೋಧಿಸಿ ಅವುಗಳನ್ನು ಬಳಕೆ ಮಾಡುವುದಕ್ಕೆ ಕೊಂಡುಕೊಂಡಿರೋದನ್ನು ನಾವು ಕಾಣ್ಬೋದು ಅಂತ. ಇಟ್ ಗೇವ್ ರೈಸ್ ಟು ಕಾಂಪ್ಲೆಕ್ಸ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ವಿತ್ ಫೈನಾನ್ಸಿಯಲ್ ಆ್ಯಂಡ್ ಅಕೌಂಟಿಂಗ್ ವಿಚ್ ನೆಸೆಸಿಟ್ಯೂಟ್ ರೈಟಿಂಗ್ ಅಂತ. ಇಲ್ಲಿ ಜನಸಮೂಹ ಒಂದು ಸಂಕೀರ್ಣ ಆಡಳಿತ ವ್ಯವಸ್ಥೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಆ ಸಂಕೀರ್ಣ ಆಡಳಿತ ವ್ಯವಸ್ಥೆ ಹೊಂದಿ ಅಧಿಕಾರ ವರ್ಗ, ಲೆಕ್ಕಪತ್ರದ ಅವಶ್ಯಕತೆ, ತನ್ಮೂಲಕ ಬರವಣಿಗೆಗೂ ಸಹಿತ ಬರವಣಿಗೆ ಅಂತಕ್ಕಂಥ ಕಲೆ ಬೆಳವಣಿಗೆ ಹೊಂದೋದಕ್ಕೂ ಸಹಿತ ಇದು ಸಹಾಯಕವಾಗಿರೋದನ್ನು ಕಾಣ್ಬೋದು ಅಂತ. Civilization also developed a complex economic system such as ownership of land, distribution of production, personal possessions, taxation, barter system, monetary system, etc. ಅಂತ. ಇಲ್ಲಿ
ಒಂದು ಅಂದರೆ ಈ ನಾಗರಿಕತೆಗಳು ಏನಾದವು ಅಂತ ಹೇಳಿದ್ರೆ ಭೂಮಾಲೀಕತ್ವ, ಉತ್ಪಾದನೆ ಹಂಚಿಕೆ, ವೈಯಕ್ತಿಕ ಆಸ್ತಿ, ತೆರಿಗೆ, ವಸ್ತು ವಿನಿಮಯ ಪದ್ಧತಿ, ಹಣ ಮತ್ತು ವ್ಯಾಪಾರ ಮುಂತಾದ ಸಂಕೀರ್ಣ ಅರ್ಥವ್ಯವಸ್ಥೆಯ ಅಭಿವೃದ್ಧಿಗೆ ಸಹಿತ ಕಾರಣವಾಗಿರೋದನ್ನು ನಾವಿಲ್ಲಿ ಕಾಣಬಹುದು ಅಂತ. ಪೀಪಲ್ ಆಫ್ one civilization tried to influence the other people politically, culturally, economically, which led to imperialism ಅಂತ ಹೇಳಿ. ಇಲ್ಲಿ ಒಂದು ನಾಗರಿಕತೆ ಜನರು ಇನ್ನೊಂದು ನಾಗರಿಕತೆ ಜನರ ಮೇಲೆ ತಮ್ಮ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಭಾವವನ್ನು ಬೀರಿರೋದನ್ನು ನಾವಿಲ್ಲಿ ಕಾಣಬಹುದು. ಇದು ಸಾಮ್ರಾಜ್ಯವಾದಕ್ಕೆ ಕಾರಣವಾಗಿರೋದನ್ನು ನಾವು ಕಾಣಬಹುದು, ಇಂಪೀರಿಯಲಿಸಮ್. Growth of civilization necessitated the need for internal and external security ಅಂತ. ನಾಗರಿಕತೆ ಬೆಳವಣಿಗೆ ಯಾವಾಗ ಪ್ರಾರಂಭವಾಯಿತು ಅಲ್ಲಿ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಏನಾಯಿತು ಅಂತಂದ್ರೆ ಅಲ್ಲಿ ಅವಶ್ಯಕವಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು ಅಂತ. ನ್ಯಾಚುರಲ್ ಹ್ಯಾಪನಿಂಗ್ ಸಚ್ ಆಸ್ ರೈನ್, ಥಂಡರ್, ಲೈಟ್ನಿಂಗ್, ವಿಂಡ್ಸ್, ಫ್ಲಡ್ಸ್, ಫೆಮಿನ್ಸ್, ಸೀಸನ್ಸ್, ಬರ್ತ್ ಆ್ಯಂಡ್ ಡೆತ್ಸ್ ಆ್ಯಂಡ್ ಕ್ಲೈಮೇಟ್ ವೇರಿಯೇಷನ್ motivated the development of philosophy, religion and science. This is turn stimulated the development of civilization. ನೈಸರ್ಗಿಕ ಪ್ರಕೋಪಗಳಾಗಿರ್ತಕ್ಕಂತಹ ಅಥವಾ ನೈಸರ್ಗಿಕವಾಗಿ ಬರ್ತಕ್ಕಂತಹ ಮಳೆ, ಗಾಳಿ, ಗುಡುಗು, ಸಿಡಿಲು, ಮಹಾಪೂರ, ಬರಗಾಲ, ಋತುಗಳು, ಹುಟ್ಟು, ಸಾವು ಮತ್ತು ಹವಾಮಾನ ಬದಲಾವಣೆ ಮುಂತಾದ ನೈಸರ್ಗಿಕ ವಿದ್ಯಮಾನಗಳು ಧರ್ಮ, ತತ್ವಜ್ಞಾನ ಮತ್ತು ವಿಜ್ಞಾನದ ಬೆಳವಣಿಗೆಗೆ ಪ್ರಚೋದನೆ ನೀಡಿರೋದನ್ನು ನಾವಿಲ್ಲಿ ಕಾಣಬಹುದು ಅಂತ. We notice the rise and fall of civilization owing to the social, religious, political, economic, physically and environmental conditions ಅಂತ. ಇಲ್ಲಿ ನಾಗರಿಕತೆಗಳು ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ, ಭೌಗೋಳಿಕ ಮತ್ತು ಪರಿಸರ ಕಾರಣಗಳಿಂದಾಗಿ ಉನ್ನತಿ ಮತ್ತು ಅವನತಿ ಹೊಂದಿರೋದನ್ನು ನಾವಿಲ್ಲಿ ಕಾಣಬಹುದು ಅಂತ. ಈ ಯಾವುದಾದ್ರೂ ಒಂದು ಕಾರಣದಿಂದ ಏನಾಗಿರ್ಬೋದು, ಅದು ಉನ್ನತಿಯನ್ನು ಸಾಧಿಸಿರ್ಬೋದು ಇಲ್ಲವೇ ಅವನತಿಯನ್ನು ಸಾಧಿಸಿರ್ಬೋದು ಅಂತ. ಯಾವ ಕಾರಣಗಳಿಂದಾಗಿ? ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಮತ್ತು ಭೌಗೋಳಿಕ ಪರಿಸರದ ಕಾರಣಗಳಿಂದಾಗಿ ಏನಾಗಿರ್ಬೋದು ಉನ್ನತಿ ಅಥವಾ ಅವನತಿಯನ್ನು ಸಾಧಿಸಿರ್ಬೋದು ಅಂತ. ಸೊ ಇಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿವಿಲೈಸೇಷನ್, ಇಲ್ಲಿ ನಾಗರಿಕತೆಯ ಲಕ್ಷಣಗಳು ಅಂತಕ್ಕಂಥದ್ದು ಕೊನೆಗೊಳ್ತಾ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಈಜಿಪ್ಟಿಯನ್ ಸಿವಿಲೈಸೇಷನ್ ಅಂದರೆ ಒಂದು 3 ಪ್ರಮುಖ ನಾಗರಿಕತೆಗಳನ್ನು ಕೊಟ್ಟಿರ್ತಾರೆ, ಅಂದರೆ ಏನ್ಸಿಯಂಟ್ ಸಿವಿಲೈಸೇಷನ್ಸ್. ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಪ್ರಾರಂಭಿಸೋಣ. ಫಸ್ಟ್ ಏನೈತಿ ಅಂತ ಹೇಳಿದ್ರೆ ಈಜಿಪ್ಟಿಯನ್ ಸಿವಿಲೈಸೇಷನ್, ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಇವತ್ತಿಗೆ ಈ ಕ್ಲಾಸನ್ನು ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು.